ನಮಸ್ತೆ, ನಮ್ಮ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ನೋಡಿ. ಪ್ರೇಮ ಅಂತೂ ತುಂಬ ಗಾಬರಿ ಆಗಿರ್ತಾಳೆ. ಪ್ರೇಮ ಹೇಳ್ತಾ ಇರ್ತಾಳೆ, ಅತ್ತೆ ಏನಾಯ್ತದೆ, ಅತ್ತೆ ಎದ್ದೇಳಿ, ಅತ್ತೆ 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 ಅಂತ ಹೇಳ್ತಾಳೆ ಇರ್ತಾಳೆ. ಆದರೆ ಕಲ್ಯಾಣಿ ಅಂತೂ ಕಣ್ಣೇ ಬಿಡಲ್ಲ. ಇನ್ನು ಪ್ರೇಮ ಕಲ್ಯಾಣಿನ ಕರ್ಕೊಂಡು ಹೋಗ್ತಾಳೆ. ಇನ್ನಲ್ಲೊಂದು ಸ್ಕೂಟಿ ಇರುತ್ತೆ, ಆ ಸ್ಕೂಟಿಯಲ್ಲಿ ಪ್ರೇಮ ಕಲ್ಯಾಣ ಕರ್ಕೊಂಡು ಹೋಗ್ತಾಳೆ. ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಆ ಸ್ಕೂಟಿ ಬಂದು ಬೀಳುತ್ತೆ, ಯಾಕಂದ್ರೆ ಅದರಲ್ಲಿ ಪೆಟ್ರೋಲ್ ಇರಲ್ಲ. ಆಗ ಪ್ರೇಮಂಗೆ ತುಂಬಾ ಗಾಬರಿ ಆಗುತ್ತೆ. ಅಯ್ಯೋ, ಪೆಟ್ರೋಲ್ ಖಾಲಿ ಆಯ್ತಲ್ಲ, ನಾನು ಏನು ಮಾಡಲಿ ಇವಾಗ, ನಾನು ಏನು ಮಾಡಲಿ, ಅತ್ತೆ ನಾನು ಹೇಗೆ ಉಳಿಸ್ಕೊಳ್ಳಿ, ದೇವ್ರೆ ದೇವ್ರೆ ಹಾಕೊಂಡು ತುಂಬಾ ಯೋಚನೆ ಮಾಡ್ತಾನೆ ಇರ್ತಾಳೆ. ಅಲ್ಲಿ ದೇವಸ್ಥಾನ ಇರ್ತದೆ, ಅಲ್ಲಿಗೆ ಅತ್ತೆನ ಕರ್ಕೊಂಡೋಗಿ ನೆಲದ ಮೇಲೆ ಮಲಗಿಸ್ತಾಳೆ. ಮಲಗಿಸಿ ಯೋಚನೆ ಮಾಡ್ತಾ ಇರ್ತಾಳೆ, ಅಲ್ಲ ದೇವ್ರೆ, ಯಾಕೆ ದೇವ್ರೆ ಈ ರೀತಿ ಕಷ್ಟ ಕೊಡ್ತಿದ್ದೀರಾ? ನಮ್ಮತ್ತೆ ಯಾರಿಗೂ ಕೆಟ್ಟದ್ದು ಮಾಡಿದವರಲ್ಲ, ಎಲ್ರಿಗೂ ಒಳ್ಳೇದು ಮಾಡಿದವರು. ಇವಾಗ ಅವರಿಗೆ ಪದೇ ಪದೇ ಯಾಕೆ ಕಷ್ಟ ಕೊಡ್ತಿದ್ದೀರಾ? ಇಷ್ಟು ವರ್ಷ ಕಷ್ಟದಲ್ಲೇ ಬೆಳೆದಿದ್ದಾರೆ ಅವರು. ಇವಾಗಾದರೂ ಕೊನೆಗಾಲದಲ್ಲಿ ಸುಖದಲ್ಲಿ ಇರೋಣ ಅಂದರೆ ಅವ್ರಿಗೆ ಈ ಥರ ಕಷ್ಟ ಯಾಕೆ ಕೊಡ್ತಿದ್ದೀರಾ ದೇವ್ರಿಗೊಂದು ತುಂಬಾ ದೇವ್ರ ಹತ್ರ ಪ್ರಶ್ನೆ ಕೇಳ್ತಾನೆ ಇರ್ತಾಳೆ. ಇನ್ನು ದೇವ್ರದ್ದು ಗಂಧ ತಗೊಂಡು ಬಂದು, ಪ್ರಸಾದ ತಗೊಂಡ್ಬಂದು ಅವಳಿಗೆ ಹಾಕ್ತಾಳೆ. ಆಗ ಕಲ್ಯಾಣಿ ಸ್ವಲ್ಪ ಕಣ್ಣು ಬಿಡ್ತಾಳೆ. ಆಗ ಪ್ರೇಮ ಹೇಳ್ತಾಳೆ, ಅತ್ತೆ ನಿಮ್ಗೇನೂ ಆಗಲ್ಲ, ಅತ್ತೆ ನಿಮ್ಗೇನು ಆಗೋಕ್ಕೂ ನಾನು ಬಿಡಲ್ಲ ಅತ್ತೆ ಹೇಳ್ಕೊಂಡು ಹೇಳ್ತಾ ಇರ್ತಾಳೆ. ಇನ್ನೊಳು ಮೈ ಎಲ್ಲ ತುಂಬ ತಣ್ಣಗೆ ಆಗ್ತಾ ಇರ್ತದೆ. ಇನ್ನು ಪ್ರೇಮಗಂತೂ ತುಂಬಾ ಗಾಬರಿ ಆಗುತ್ತೆ. ಇನ್ನು ಪ್ರೇಮ ಹೇಳ್ತಾ ಇರ್ತಾಳೆ, ಅಯ್ಯೋ ಏನು ಮಾಡಲಿ, ಮೈ ಬೇರೆ ತಣ್ಣಗೆ ಆಗ್ತಿದೆ, ನಾನೀಗ ಹೇಗೆ ಮಾಡಲಿ, ಇವ್ರನ್ನ ಹೇಗೆ ಕರ್ಕೊಂಡು ಹೋಗಲಿ, ನಂಗೆ ಒಂದು ಅರ್ಥ ಆಗ್ತಿಲ್ಲ ಅಲ್ವಾ ಹೇಳ್ಕೊಂಡು ಯೋಚನೆ ಮಾಡ್ತಾನೆ ಇರ್ತಾಳೆ. ಆವಾಗ ಅಲ್ಲಿ ಒಂದು ತಳ್ಳೋ ಗಾಡಿ ಸಿಗುತ್ತೆ. ಆಗ ಪ್ರೇಮಂಗೆ ತುಂಬಾ ಖುಷಿಯಾಗುತ್ತೆ. ಇನ್ನು ಅತ್ತೆನ ಹೇಗಾದರೂ ಮಾಡಿ ತಳ್ಳೋ ಗಾಡಿ ಮೇಲೆ ಹಾಕಿ ಅವಳು ತಳ್ಳೋ ಗಾಡಿನ ದುಡ್ಕೊಂಡು ಹೋಗ್ತಾ ಇರ್ತಾಳೆ. ಅತ್ತೆ ಏನೂ ಆಗಲ್ಲದೆ, ನಾನು ನಿಮ್ಮನ್ನು ಉಳಿಸ್ಕೊಳ್ತೇನೆ, ಇನ್ನೇನು ಆಸ್ಪತ್ರೆ ಹತ್ತಿರದಲ್ಲೇ ಇದೆ, ನಾನು ನಿಮ್ಮನ್ನು ಉಳಿಸ್ಕೊಳ್ತೇನೆ ಅತ್ತೆ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಈ ಕಡೆ ಕಾವ್ಯ ಮತ್ತು ಶ್ರೀನಿವಾಸ ಮಹಾದೇವನ ಹುಡುಕ್ತಾ ಇರ್ತಾರೆ. ತುಂಬ ಕಡೆ ಹುಡುಕ್ತಾನೆ ಇರ್ತಾರೆ. ಮಹಾದೇವ 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 ಹೇಳ್ಕೊಂಡು ಕಿರ್ಚಾಡ್ಕೊಂಡು ಹುಡುಕ್ತಾನೆ ಇರ್ತಾರೆ ಇಬ್ಬರು ಕೂಡ. ಇನ್ನು ಹುಡುಕಿ ಅವ್ರಿಗಂತೂ ತುಂಬಾ ಸುಸ್ತಾಗುತ್ತೆ. ಎಲ್ಲಿ ಹುಡುಕಿದ್ರು ಮಹಾದೇವ ಕಾಣಿಸ್ತಾ ಇರಲ್ಲ. ಆಗ ಶ್ರೀನಿವಾಸ ಹೇಳ್ತಾನೆ, ನೋಡು, ನಾವಿಬ್ಬರು ಒಂದೇ ಕಡೆ ಹುಡುಕಿದ್ರೆ ಸಿಗಲ್ಲ, ನೀನೊಂದು ಕಡೆ ಹುಡುಕು, ನಾನೊಂದು ಕಡೆ ಹುಡುಕ್ತೇನೆ ಅಂತ ಹೇಳ್ತಾರೆ. ಇನ್ನು ಇಬ್ಬರು ಕೂಡ ಬೇರೆ ಬೇರೆ ಕಡೆ ಹುಡುಕ್ತಾರೆ. ಇನ್ನು ಕಾವ್ಯ ಹೇಳ್ತಾ ಇರ್ತಾಳೆ, ಮಹಾದೇವ ಎಲ್ಲಿ ಹೋದಿ ಮಹಾದೇವ, ನೀ ನನಗೆ ಬೇಕು ಮಹಾದೇವ ಮಹಾದೇವ ಕೂಡ ಹುಡುಕ್ತಾ ಇರ್ತಾಳೆ. ಇನ್ನು ಅವರಿಬ್ಬರಿಗೂ ಅವ್ನು ಸಿಗಲ್ಲ. ಇನ್ನು ಶ್ರೀನಿವಾಸ ಹೇಳ್ತಾನೆ, ನೋಡು ಕಾವ್ಯ, ನೀನು ಹೋಗಿ ಮಲ್ಕೋ ಕಾವ್ಯ ಅಂತ ಹೇಳ್ತಾನೆ. ಆಗ ಕಾವ್ಯ ಹೇಳ್ತಾಳೆ, ಇಲ್ಲ ಇಲ್ಲ ಅಪ್ಪಾಜಿ, ನಾನೋಗಿ ಮಲ್ಕೊಳ್ಳಲ್ಲ, ನನಗೆ ಮೊದಲು ಮಹಾದೇವ ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗಬೇಕು, ನನಗೆ ಮಹಾದೇವ ಬೇಕು ಅಪ್ಪಾಜಿ, ನಾನು ಅವರಿಗೆ ಎಷ್ಟೆಲ್ಲ ಅವಮಾನ ಮಾಡಿದ್ದೇನೆ, ನನಗಂತೂ ಬೇಕೇ ಬೇಕು, ಅವರನ್ನು ನೋಡಲೇಬೇಕು ಅಂತ ಹೇಳ್ತಾಳೆ. ಇನ್ನು ಕಾವ್ಯ ಹೇಳ್ತಾಳೆ, ಅಲ್ಲ ಅಪ್ಪಾಜಿ, ಅವ್ರು ಎಲ್ಲಿ ಹೋಗಿರೋಕ್ಕೆ ಸಾಧ್ಯ ಅಂತ ಹೇಳ್ತಾಳೆ. ಆವಾಗ ಶ್ರೀನಿವಾಸ್ ಹೇಳ್ತಾನೆ, ಅದೇ ನನಗೂ ಗೊತ್ತಾಗ್ತಿಲ್ಲ, ಅವನಿಗೆ ಇಲ್ಲಿ ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ, ಹಾಗಿರುವಾಗ ಅವ್ನು ಎಲ್ಲಿ ಹೋಗೋಕ್ಕೆ ಸಾಧ್ಯ ಅಂತ ಹೇಳ್ತಾ ಇರ್ತಾನೆ. ಇನ್ನು ಶ್ರೀನಿವಾಸ್ ಹೇಳ್ತಾನೆ, ನಾವು ಒಂದು ಸಲ ರೂಮಿಗೆ ಹೋಗಿ ನೋಡೋಣ ಅಂತ ಹೇಳ್ತಾನೆ. ಇನ್ನು ರೂಮಿಗೆ ಹೋಗ್ತಾರೆ, ಅಲ್ಲಿ ಕೂಡ ಇರೋದಿಲ್ಲ. ಅಲ್ಲಿ ಕಾವ್ಯ ತುಂಬಾ ದುಃಖ ಪಡ್ತಾಳೆ. ಮಹಾದೇವ ಎಲ್ಲಿ ಹೋಗಿದ್ದಿ ಮಹಾದೇವ, ನೀ ನಂಗೆ ಬೇಕು, ನಾನು ನಿಂಗೆ ಎಷ್ಟು ಅವಮಾನ ಮಾಡಿದೆ, ನಾನು ಏನು ಮಾಡಲಿ, ಪಾಪಿ ನಾನು ಹಿಂಗೆ ಆ ರೀತಿಯೆಲ್ಲ ಮಾತಾಡಿದೆ ಅಂತ ಹೇಳ್ತಾ ಇರ್ತಾಳೆ. ಆಗ ಶ್ರೀನಿವಾಸ ಹೇಳ್ತಾನೆ, ನೋಡು ಕಾವ್ಯ, ಹೌದು, ಅವನಿಗೆ ಮನಸ್ಸು ಸರಿ ಇಲ್ಲ, ಬೇಜಾರಾಗಿದೆ, ನೀನು ಮಾತಾಡಿದ್ಯಾ, ನಿನಗೆ ಇಷ್ಟು ಬೇಜಾರಾಗಿದೆ ಅಂದರೆ ಅವನಿಗೆ ಎಷ್ಟು ಬೇಜಾರಾಗಿರಲ್ಲ, ನೀನೇ ಯೋಚನೆ ಮಾಡು. ಏನು ಮಾಡೋದು ಕಾವ್ಯ, ನೋಡು, ಇವಾಗ ನೀನು ನಾಳೆ ನಿನಗೆ ಅವಾರ್ಡ್ ಇದೆ, ಅದ್ರ ಕಡೆ ಗಮನ ಕೊಡು, ನೀನು ಅವಾರ್ಡ್ ತೊಗೊಳ್ಬೇಕು ಅಂತ ಹೇಳ್ತಾನೆ. ಆವಾಗ ಕಾವ್ಯ ಹೇಳ್ತಾಳೆ, ಇಲ್ಲ, ನಾನು ತಗೊಳ್ಳಲ್ಲ ಅಂಕಲ್, ನಾನು ತಗೊಳ್ಳಲ್ಲ, ನನಗೆ ಮಹಾದೇವ ಬರಬೇಕು, ಅವನೇ ನನ್ನ ಗೆಲುವಿಗೆ ದಾರಿ ಆದವನು, ಅವನೇ ನನ್ನ ಗೆಲುವಿಗೆ ದಾರಿ ಮಾಡಿ ಕೊಟ್ಟವನು, ಅವನೇ ಇದಕ್ಕೆಲ್ಲ ಕಾರಣ, ಅವನಿಲ್ಲದೆ ನಾನು ಅವಾರ್ಡ್ ತಗೊಳ್ಳಲ್ಲ ಅಂಕಲ್, ನನಗೆ ಅವಾರ್ಡು ಬೇಡ, ಏನೂ ಬೇಡ, ನನಗೆ ಮಹಾದೇವ ಬೇಕು, ನಾನು ಮಹಾದೇವ ನೋಡಬೇಕು ಅಷ್ಟೇ ಅಂತ ಹೇಳ್ತಾನೆ. ಆವಾಗ ಶ್ರೀನಿವಾಸ ಹೇಳ್ತಾನೆ, ನೋಡು ಕಾವ್ಯ, ಈ ರೀತಿ ಹೇಳಬೇಡ, ನೋಡು, ನಿನಗೋಸ್ಕರ ತಾನೇ ಇವನಿಷ್ಟೆಲ್ಲ ಕಷ್ಟಪಟ್ಟಿರೋದು, ನಿನಗೋಸ್ಕರ ನೀನು ಅವಾರ್ಡ್ ತಗೊಳ್ಬೇಕು ಅನ್ನೋದೇ ಅವ್ನ ಕನಸು, ನೀನೀಗ ಅವಾರ್ಡ್ ತಗೊಳ್ಳಲ್ಲ ಅನ್ನೋದಾದರೆ ಅವ್ನು ತುಂಬಾ ಬೇಜಾರು ಮಾಡ್ಕೊಳ್ತಾನೆ, ಅವ್ನ ಶ್ರಮಕ್ಕೆ ಬೆಲೆ ಎಲ್ಲಿದೆ, ನೀನು ಅವಾರ್ಡ್ ತಗೊಂಡ್ರೆ ಅವನಿಗೆ ತುಂಬಾ ಖುಷಿ ಆಗುತ್ತೆ ಕಾವ್ಯ ಅಂತ ಹೇಳ್ತಾನೆ. ಆಗ ಕಾವ್ಯ ಹೇಳ್ತಾಳೆ, ಆಯಿತು, ನಾನು ಅವಾರ್ಡ್ ತಗೊಳ್ತೇನೆ, ಆದರೆ ನಾನು ಅವಾರ್ಡ್ ತಗೊಳ್ಬೇಕಾದ್ರೆ ಮಹಾದೇವ ಬರಬೇಕು, ಅವನ ಜೊತೆ ನಾನು ಹೋಗಿ ಅವಾರ್ಡ್ ತಗೊಳ್ತೇನೆ, ಅವನಿದ್ರೆ ಮಾತ್ರ ನಂಗೆ ಅವಾರ್ಡ್ ತಗೊಳ್ತೇನೆ, ಇಲ್ಲಾಂದರೆ ನಂಗೆ ಅವಾರ್ಡ್ ಬೇಡ ಅಂಕಲ್ ಅಂತ ಹೇಳ್ತಾಳೆ. ಇನ್ನೊಳಂತೂ ತುಂಬಾ ಕೂಗ್ತಿರ್ತಾಳೆ. ಇನ್ನು ಈ ಕಡೆ ಪ್ರೇಮ ಕಲ್ಯಾಣಿನ ಕರ್ಕೊಂಡು ಹಾಸ್ಪಿಟ್ಲಿಗೆ ಬರ್ತಾಳೆ. ಬಂದು ಡಾಕ್ಟರ್ ಹೇಗಾದರೂ ಮಾಡಿ ನಮ್ಮ ಮತ್ತೆ ಉಳಿಸಿ ಡಾಕ್ಟರ್ ಅಂತ ಕೇಳ್ತಾ ಇರ್ತಾಳೆ. ಆಗ ನರ್ಸೆಲ್ಲ ಕೇಳ್ತಾರೆ, ಎಲ್ಲಿದ್ದಾರೆ ಕೇಳ್ತಾರೆ. ಆಗ ಹೊರಗಡೆ ಇದ್ದಾರೆ ಅಂತ ಹೇಳ್ತಾಳೆ. ಇನ್ನು ಅವ್ರನ್ನ ಕರ್ಕೊಂಡು ಬರ್ತಾರೆ. ಇನ್ನು ಡಾಕ್ಟರ್ ಕೂಡ ಬರ್ತಾರೆ. ಏನಾಯಿತು ಅಂತ ಕೇಳ್ತಾರೆ. ನಮ್ಮ ಅತ್ತೆ ಊಟದಲ್ಲಿ ವಿಷ ಮಿಕ್ಸ್ ಆಗಿದೆ ಡಾಕ್ಟರ್, ಅವರಂತೂ ತುಂಬ ಒದ್ದಾಡ್ತಿದ್ದಾರೆ ಡಾಕ್ಟರ್, ನಿಮ್ಮ ಕಾಲಿಗೆ ಬೀಳ್ತೇನೆ ಡಾಕ್ಟರ್, ಹೇಗಾದರೂ ಮಾಡಿ ನಮ್ಮ ಅತ್ತೆನ ಉಳಿಸಿಕೊಳ್ಳಿ ಡಾಕ್ಟರ್ ಅಂತ ಹೇಳಿ ಡಾಕ್ಟರ್ನ ಕಾಲೆಲ್ಲ ಹಿಡಿಲಿಕ್ಕೆ ಹೋಗ್ತಾಳೆ ಪ್ರೇಮ. ಆಗ ಡಾಕ್ಟರ್ ಹೇಳ್ತಾಳೆ, ನೋಡಿ, ನಾನು ಅವ್ರನ್ನ ಕಾಪಾಡ್ತೇನೆ ಅಂತ ಹೇಳ್ತಾರೆ. ಇನ್ನು ಅವಳಿಗೆ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಇನ್ನು ಪ್ರೇಮಗದು ತುಂಬಾ ಗಾಬರಿ ಆಗ್ತದೆ. ಪ್ರೇಮ ನರ್ಸ್ ಹತ್ರ ಫೋನ್ ತಗೊಂಡು
ರಾಮ್ಗೆ ಕಾಲ್ ಮಾಡ್ತಾಳೆ. ಆದರೆ ರಾಮ್ ಫೋನ್ ಸ್ವಿಚ್ ಆಫ್ ಆಗಿರ್ತದೆ, ಯಾಕಂದರೆ ಕಿಟ್ಟಿ ರಾಮ್ ಫೋನ್ ಸ್ವಿಚ್ ಆಫ್ ಮಾಡಿರ್ತಾನೆ. ಇನ್ನು ಈ ಕಡೆ ದಾಮಿನಿ ಹೇಳ್ತಾಳೆ ಮಹೇಶ್ವರಿಗೆ, ನಾವು ಒಂದ್ಸಲ ಮನೆಗೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳ್ತಾಳೆ. ಆಗ ಮಹೇಶ್ವರಿ ಹೇಳ್ತಾಳೆ, ಯಾಕೆ ಮನೆ ಹೋಗಿ ನೋಡ್ಕೊಂಡು ಬರಬೇಕು, ನಿನ್ನ ಹುಡುಗರಿಲ್ಲ, ಅವರಿಗೆ ಕಾಲ್ ಮಾಡು, ಅವರೇ ಎಲ್ಲ ಹೇಳ್ತಾರೆ ಅಂತ ಹೇಳ್ತಾರೆ. ಆಗ ದಾಮಿನಿ ಹೇಳ್ತಾಳೆ, ನನಗೆ ಅಷ್ಟು ಬುದ್ಧಿ ಇಲ್ವಾ, ಅವ್ರಿಗೆ ಕಾಲ್ ಮಾಡ್ತಾನೆ ಇದ್ದಾನೆ, ಆದರೆ ಅವರಂತೂ ಕಾಲ್ ರಿಸೀವ್ ಮಾಡ್ತಾನೇ ಇಲ್ಲ, ನೋಡು ನಾವು ಹೋಗಿ ನೋಡ್ಕೊಂಡು ಬರಬೇಕು ಮನೆಗೆ ಹೋಗಿ ಅಂತ ಹೇಳ್ತಾರೆ. ಆಗ ಮಹೇಶ್ವರಿ ಹೇಳ್ತಾಳೆ, ಅಂದರೆ ಕಲ್ಯಾಣಿಗೇನೂ ಆಗಲಿಲ್ವಾ ಅಂತ ಹೇಳ್ತಾಳೆ. ಆಗ ದಾಮಿನಿ ಮೊದಲೋಗಿ ನೋಡ್ಕೊಂಡು ಬರೋಣ ಅಂತೇಳಿ ಮನೆ ಹತ್ರ ಹೋಗ್ತಾರೆ. ಅಲ್ಲಿ ನೋಡಿದರೆ ಬಾಗಿಲು ಓಪನ್ ಆಗಿರ್ತದೆ. ಇನ್ನು ಅವ್ರ ಹಿಂದೆನೆ ಪಂಚಮಿ ಮತ್ತು ಗೋವಿಂದು ಬರ್ತಾನೆ. ಇನ್ನು ಅವ್ರ ಮನೆ ಒಳಗೆ ಹೋಗ್ತಾರೆ. ಅಲ್ಲಿ ನೋಡಿದರೆ ಕಲ್ಯಾಣಿ ಕಾಣಿಸಿರಲ್ಲ. ಇನ್ನು ಪಂಚಮಿ ಹುಡುಕ್ತಾ ಇರ್ತಾಳೆ ಅವ್ರ ಅಮ್ಮನ. ಇನ್ನು ಗೋವಿಂದನು ಅತ್ತಿಗೆ ಅತ್ತಿಗೆ ಅಂತೇಳಿ ಹುಡುಕ್ತಾ ಇರ್ತಾನೆ, ಆದರೆ ಅವ್ರು ಕಾಣಿಸಿರಲ್ಲ. ಆಗ ಗೋವಿಂದು ಹೇಳ್ತಾನೆ ದಾಮಿನಿ ಹತ್ರ, ದಾಮಿನಿ ಅತ್ತಿಗೆ ಎಲ್ಲಿ ಹೋದ್ರು ದಾಮಿನಿ, ನೀನು ಅವ್ರ ಜೊತೆ ಬರ್ತೆ ಅಂತ ಹೇಳಿದ್ದೆಯಲ್ಲ, ಅವ್ರು ಎಲ್ಲಿ ಹೋದ್ರು ಅಂತ ಕೇಳ್ತಾನೆ. ಆಗ ದಾಮಿನಿ ಹೇಳ್ತಾಳೆ, ಅದು ನಾನು ಕಿಟಕಿ ಬಾಗಿಲು ಹಾಕ್ತಾ ಇದ್ದೆ, ಆವಾಗ ಅವ್ರು ಹೇಳಿದರು, ದಾಮಿನಿ ನೀನು ಹೋಗು, ನಾನು ಆಮೇಲೆ ಬರ್ತೇನೆ ಅಂತ ಹೇಳಿದರು, ಅದನ್ನು ನೋಡಿ ನಾನು ಬಂದೆ ಅಣ್ಣ, ನಂಗೆ ಗೊತ್ತಿಲ್ಲ ಅವ್ರು ಎಲ್ಲಿ ಹೋದರು ಅಂತ ಹೇಳ್ತಾರೆ. ಆಗ ಗೋವಿಂದು ಹೇಳ್ತಾನೆ, ಅಲ್ಲ ಅತ್ತಿಗೆ ಎಲ್ಲಿ ಹೋದರು, ಎಲ್ಲಿ ಹೋಗೋಕ್ಕೆ ಸಾಧ್ಯ, ಹೇಳ್ಕೊಂಡು ಟೆನ್ಷನ್ ಮಾಡ್ಕೊಳ್ತಾ ಇರ್ತಾರೆ. ಇನ್ನು ಈ ಕಡೆ ಪ್ರೇಮ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇರ್ತಾಳೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ಮುಂದಿನ ವಿಡಿಯೋದಲ್ಲಿ ಏನೆಲ್ಲ ಆಗೋದು ಅಂತ ನೋಡೋಣ. ಮಹಾದೇವ ಕಾವ್ಯನಿಗೆ ಸಿಗ್ತಾರಾ, ಹಾಗೆ ಕಲ್ಯಾಣಿ ಬದುಕ್ತಾಳಾ, ಅವಳ ಜೀವಕ್ಕೆ ಏನೂ ಅಪಾಯವಾಗಲ್ವಾ, ಎಲ್ಲಾನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇನ್ನು ನಮ್ಮ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.